ವಾಹನ ದಟ್ಟಣೆ ಯಾತಕ್ಕೆ ಆಗ್ತಾ ಇದೆ ಅನ್ನೋ ಸೈಂಟಿಫಿಕ್ ಸ್ಟಡೀಸ್ AI ಬಂದಿದೆ. ಎಲ್ಲಿ ಯಾವ ಜಂಕ್ಷನಲ್ಲಿ ಜಾಸ್ತಿ ಆಗಿದೆ, ಯಾವ ಜಂಕ್ಷನಲ್ಲಿ ಕಮ್ಮಿ ಮಾಡಬೇಕು, ಯಾವ ಟ್ರಾಫಿಕಲ್ಲಿ ಯಾವ ಜಾಗ ರೀರೋಟ್ ಮಾಡಬೇಕು, ಐ ಥಿಂಕ್ ಆ ಪ್ಲಾನ್ಗಳು ಹಾಕಬೇಕು. ನಾವು ನಗೆ ಪಾಟ್ಲಾಗ್ಬಿಟ್ಟಿದ್ದೀವಿ. ಬೆಂಗಳೂರು ಭಾರತದಲ್ಲಿ ಒಂದೇ ಅಲ್ಲ, ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ. ಎಲ್ಲರೂ ಮೊದಲು ಪ್ರಶ್ನೆ ಕೇಳೋದು ನಾ ಬೆಂಗಳೂರಿನವನು ಅಂದ್ರೆ ಟ್ರಾಫಿಕ್ ಅಂತಾನೆ ಕೇಳೋದು. ಬೇರೆಯವರಲ್ಲ, ಡೆಲ್ಲಿಗೆ ಹೋಗಿ ಕೇಳಿ, ಡೆಲ್ಲಿಲಿ ಮೊದಲು ಮಾತಾಡೋದು ನೀವು ಬೆಂಗಳೂರಲ್ವಾ ಟ್ರಾಫಿಕ್ ಅಂತಾರೆ, ನಗ್ತಾರೆ. ನಗೆ ಪಾಟ್ಲು ಆಗ್ಬಿಟ್ಟಿದೀವಿ ನಾವು. ಯಾಕೆ ಅಂದ್ರೆ ಮುಂದುವರೆದ ಯೋಚನೆ ಇಲ್ಲ. 2005ರಲ್ಲಿ ಮೆಟ್ರೋ ಆಗಬೇಕಾಗಿದ್ದು ಈಗ ಆಗ್ತಾ ಇದೆ ಕೆಲವು ಜಾಗದಲ್ಲಿ. ವಿ ಹ್ಯಾವ್ ಔಟ್ ಗ್ರೌನ್ ದಟ್. ನಾವು ಇವಾಗ ಬೇಕಾಗಿರೋ 100 ಜನ ಇದ್ರೆ ಇವಾಗ 500 ಜನ ಆಗೋಗಿದೀವಿ. ಸೊ ಮೆಟ್ರೋನು ಫುಲ್ ರನ್ನಿಂಗ್ ಹೆವಿ ಆಗಿ ನಡೀತಾ ಇದೆ. ಮೆಟ್ರೋ ಪರಿಸ್ಥಿತಿ ಅಂದ್ರೆ 4 ಟ್ರೈನ್ ಬಂದ್ ಹೋಗ್ಬೇಕು, ಆದ್ರೂ ಕೂಡ ಅದ್ರ ಟ್ರಾಫಿಕ್ ಕ್ಲಿಯರ್ ಆಗಲ್ಲ. ಸೊ ಒಂದು ವೈಟ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ನಾವು ಅಂದ್ಕೋತೀವಿ ಇಲ್ಲಿ 3 ಗಂಟೆ ಆಗುತ್ತೆ, ಬೇಡ ಇದು 3 ಗಂಟೆ ನಾವು ಹೋಗೋದು ಬೇಡ, ಮೆಟ್ರೋಲ್ ಹೋಗ್ಬೇಡ ಅಂತ. ಆದರೆ ಮೆಟ್ರೋ ಪರಿಸ್ಥಿತಿನೂ ಆ ಥರನಾಗಿದೆ, ಫುಲ್ಲು ಜಾಮು. ನಿಮ್ಗೆ ಸಿಗೋದೇ ಇಲ್ಲ. 2 ಸರಿ 3 ಸರಿ 4 ಟ್ರೈನ್ ಹೋದ್ರೂ ಸಿಗಲ್ಲ. ಅಂದರೆ ಜನ ಎಲ್ಲ ಅವಲಂಬಿತರಾಗ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲಿಂದ ತರ್ತೀರಾ, ಎಲ್ಲಿಂದ ಮಾಡ್ತೀರಾ? ಅಟ್ಲೀಸ್ಟ್ ರಸ್ತೆಗಳು ಸರಿಯಾಗಿದ್ರೆ ಒಂದಷ್ಟು ಜನ ರಸ್ತೆಗಳೆಲ್ಲ IT ಸಚಿವರು ಅಂತಂದಾಗ ಹೌದು, ಅವ್ರಿಗೂ ಒಂದಷ್ಟು ಅಧಿಕಾರ ವ್ಯಾಪ್ತಿ ಇದ್ದೇ ಇರುತ್ತೆ. ಪೀಕ್ ಅವರ್ಸ್ ಅಂತ ನಾವೇನು ಹೇಳ್ತೀವಿ, ಈ ಪೀಕ್ ಅವರ್ಸ್ ಸಮಸ್ಯೆನ ಬಗೆಹರಿಸೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಶಾಲೆಗಳು ಅರ್ಲಿನೇ ಶುರುವಾಗುತ್ತೆ. ಆದರೆ 10 ಗಂಟೆ 9 ಗಂಟೆಯ ನಂತರ ನಾವೇನಾದರೂ ಬೀದಿಗಿಳಿದ್ವಿ ಅಂತಂದ್ರೆ ನಿಜಕ್ಕೂ ತಲುಪಬೇಕಾದ ಸ್ಥಳನ ತಲುಪ್ತೀವೇನಪ್ಪ ಅಂತ ಅನ್ಸುತ್ತೆ. ಅದು ಮೆಟ್ರೋ ಆಗಿರಬಹುದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದ್ರೆ ವರ್ಕಿಂಗ್ ಅವರ್ಸ್ನ ಮಾಡೋದಾಗಿರ್ಬೋದು, ಅಥವಾ ಅದನ್ನ ಕನ್ವಿನ್ಸ್ ಮಾಡೋದಾಗಿರ್ಬೋದು. IT ಸಚಿವರು ಕೂಡ ಇದಕ್ಕೆ ಹೊಣೆಯಾಗಿರ್ತಾರೆ. ಅವರು ಕೂಡ ಒಂದಷ್ಟು ಕಾರ್ಯವ್ಯಾಪ್ತಿ ಇರೋದ್ರಿಂದ ಬದಲಾವಣೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕಲ್ವಾ? ಹೌದು, ಖಂಡಿತ. ಬೇರೆ ಬೇರೆ ಯೋಚನೆಗಳು ಮಾಡಬೇಕು, ಒಂದೇ ಯೋಚನೆಯಲ್ಲಿ ನಡೆಯಲ್ಲ ಇದು. ಯಾಕಂದ್ರೆ ನಾವು ಇರೋ ಒಂದು ದೊಡ್ಡ ಗುಂಡಿ ಏನಂತೀವಿ, ಈ ದೊಡ್ಡ ಗುಂಡಿ ಆಗ್ಬಿಟ್ಟಿದೀವಿ ನಾವು, ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿದೀವಿ. ಆಚೆ ಬಂದು ಯೋಚನೆ ಮಾಡ್ಬೇಕು ಭಾಳ. ಏನಂದ್ರೆ ಅದೇ ನೀವು ಹೇಳಿದಾಗೆ ಬೇರೆ ಬೇರೆ ಸಮಯಕ್ಕೆ ಸ್ಕೂಲ್ಗಳು ಕಾಲೇಜುಗಳು ಶುರುವಾಗಿ ಮಾಡಬೇಕು, ಅಥವಾ ವರ್ಕ್ ಫ್ರಮ್ ಹೋಮ್. ಇಲ್ಲಿ ಈ 2 ಕಂಪ್ನಿ ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ, ನಾಳೆ ಇನ್ನೊಂದೆರಡು, ಹಾಗೆ ಏನಾದ್ರು ಬೇರೆ ಮಾಡಬೇಕು. ಇಲ್ಲೇ ಇದ್ರೆ ಆಮೇಲೆ ಇದೊಂದೇ ಅಲ್ಲ, ಇದು ನೀವು ಹೇಳ್ತಾ ಇರೋದು ಲೋಕಲ್ ಆಗಿ 5 ನಿಮಿಷ ಅಂದರೆ ಒಂದು ತಿಂಗಳು 4 ತಿಂಗಳಿಗೆ ಯೋಚನೆ ಮಾಡ್ತಾ ಇರೋದು. ಆದರೆ 20 ವರ್ಷ 30 ವರ್ಷ ಮಾನ್ಯರು ಹೇಳಿದ್ರು, 96ರಲ್ಲೇ ಹೇಳಿದ್ರು ಯಾರೋ ಇಷ್ಟು ಜಾಸ್ತಿ ಆಗುತ್ತೆ ಅಂತ. ಅದು 96ರಿಂದ 2000 ಒಳಗಡೆ ನಾವು ಏನಾದ್ರು ಯೋಚನೆ ಮಾಡಿದ್ರೆ ಇಷ್ಟೊತ್ತಿಗೆ ನಾವು ಬೇರೆ ಸ್ಥಿತಿಲಿ ಇರ್ತಾ ಇದ್ವಿ. ಹಾಗೆ ಈಗಲೂ ನಾವು ಬರೀ ಟ್ಯಾಕ್ಟಿಕಲ್ ಆಗಿ 30 ವರ್ಷದ ಪರಿಸ್ಥಿತಿ ಈಗ ಇನ್ನೂ ಬಹಳಷ್ಟು ಉಲ್ಬಣಿಸಿದೆ. ಅವತ್ತೇ ಪ್ಲಾನಿಂಗ್ ಮಾಡಿ ಬಹುಶಃ ಏನೋ 60 ಲಕ್ಷ ಇತ್ತು ಅಂದ್ರೆ ಬೇರೆ ಬೇರೆ 22 ಲಕ್ಷ ವಾಹನಗಳಿದ್ದು. ಅದು ಸರಿಯಪ್ಪ, ಇಷ್ಟ ಆಗಿದೆ. 60 ಲಕ್ಷ ಇನ್ಫ್ರಾಸ್ಟ್ರಕ್ಚರ್ ಬ್ಲೂ ಪ್ರಿಂಟ್ ಬುಕ್ಕಲ್ಲಿದೆ. ಏನು ಆಗಿಲ್ಲ. ಶಿವಕುಮಾರ್ ಅವ್ರೆ, ಏನು ಅಂತಂದ್ರೆ ಈಗ ಅವಾಗ ಅಷ್ಟಿತ್ತು, ಇವಾಗ ಇಷ್ಟಿತ್ತು ಅಂತಿರಲ್ಲ, ಇನ್ನೊಂದು 5-10 ವರ್ಷಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. 60 ಲಕ್ಷ ಎಲೆಕ್ಷನ್ ಟೈಮ್ ಅಲ್ಲಿ ನೀವುಗಳು ಬಂದು ಏನ್ ಮಾಡ್ತೀರಿ ಅಂತಂದ್ರೆ, ಇಷ್ಟು ಸಮಸ್ಯೆ ಇದೆಯಾ, ನಾನು ಹೇಳ್ದಲ್ಲ ಹಿಂಗೆ ಚಿಟಿಕೆ ಹೊಡೆದಂಗೆ ಸರಿ ಮಾಡ್ಬಿಡ್ತೀವಿ ಅಂತಾನೆ ಹೇಳಬರೋದು. ಬಟ್ ಅದು ಸಾಧ್ಯನೇ ಇಲ್ಲ ಅನ್ನೋದನ್ನ ಯಾರು ಹೇಳೋದೇ ಇಲ್ವಲ್ಲ. ಸಾಧ್ಯನೇ ಇಲ್ಲ ನಮ್ ಗವರ್ಮೆಂಟ್ ಅಲ್ಲಿ ಇದನ್ನ ಬಗೆಹರಿಸಕ್ಕೆ ಅಂತ ಯಾರಿಗೂ ಹೇಳೋ ಧೈರ್ಯ. 2 ಆಪ್ಷನ್ ಇದೆ. ಬಂದ್ಬಿಟ್ಟು ಸಬೂಬುಗಳನ್ನ ಹೇಳ್ತಾರೆ ಹೊರತು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ನಾನು ಹೇಳೋದು 2 ಆಪ್ಷನ್ ಇದೆ. ಒಂದು, ಗುಂಡಿಗಳು ಮುಚ್ಚಿದ್ರೆ ಸರಾಗವಾಗಿ ವಾಹನಗಳು ಹೋಗ್ತದೆ. ಒಂದು. ಎರಡನೇದು, ಅವರು ನಟರಾಜ್ ಗೌಡ್ರು ಹೇಳ್ದಂಗೆ ಸಾಮೂಹಿಕ ಟ್ರಾನ್ಸ್ಪೋರ್ಟ್. ಅದು ಅಧಿಕಾರಿಗಳಿಂದನೇ ಆಗಬೇಕು. ಅಧಿಕಾರಿಗಳು ಶುರು ಮಾಡಬೇಕು ಸಾಮೂಹಿಕ ಟ್ರಾನ್ಸ್ಪೋರ್ಟ್. ನಾನು ಹೋಗ್ತೀನಪ್ಪ, ಕಾರ್ಗಳು ಬಳಸಲ್ಲ ಅಂತೇಳಿ. ಆಗ ಟ್ರಾಫಿಕ್ ಕಡಿಮೆ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ಇವತ್ತಿನ ದಿವಸ ಸರ್ಕಾರ ಈ ನಿರ್ಧಾರ ತಗೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಒಂದಷ್ಟು ಟ್ರಾಫಿಕ್ನ ರೆಡ್ಯೂಸ್ ಮಾಡ್ಬೋದು. ಆದರೆ ಮಾಡೋದಕ್ಕೆ ಇಚ್ಛಾಶಕ್ತಿ ಬೇಕಲ್ಲ, ಕಮಿಟ್ಮೆಂಟ್ ಇರಬೇಕು. ಇಚ್ಛಾಶಕ್ತಿ ಇಲ್ವಾ ನಿಮಗೆ? ಇಲ್ಲ. ಒಂದು ಅಂದರೆ ಒಂದು ಮನಸ್ಥಿತಿನೇ ಬದಲಾವಣೆ ಆಗಬೇಕು ಅದಕ್ಕೆ. ಈಗ ಲಾಸ್ ಏಂಜಲೀಸಲ್ಲಿ ಅತ್ಯಂತ ಶ್ರೀಮಂತರೆಲ್ಲ ನಾನು ಸೈಕಲಲ್ಲಿ ಹೋಗ್ತೀನಿ, ಯಾಕಂದ್ರೆ ಒಂದು ಬದಲಾವಣೆ, ಅದು ಬದಲಾವಣೆ ಸಕಾರಾತ್ಮಕದ ಬದಲಾವಣೆ, ಜೀವನ ಮಾರ್ಪಾಡಾಗುತ್ತೆ, ಒಂದು ಎಕೋ ಫ್ರೆಂಡ್ಲಿ ಬದಲಾವಣೆ. ಆ ಥರ ಬದಲಾವಣೆ ಇಲ್ಲೆಲ್ಲ ಅಧಿಕಾರಿಗಳು, ರಾಜಕಾರಣಿಗಳಿಂದ ಹಿಡಿದು ಬಟ್ ಎಲ್ಲ ವರ್ಗದಲ್ಲೂ ಕೂಡ ಅದು ಬದಲಾವಣೆ ಬಂದರೆ, ಸಾಮೂಹಿಕ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸ್ಕೊಂಡು, ಸಾರ್ವಜನಿಕ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸ್ಕೊಂಡು ತಮ್ಮ ವೆಹಿಕಲ್ಗಳು ಕಡಿಮೆ ಮಾಡಿದ್ರೆ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಆಗ್ತದೆ ರಸ್ತೆಗಳ ಮೇಲೆ. ಒಂದು. ಎರಡನೇದು, ರಸ್ತೆಯ ಗುಣಮಟ್ಟ ಬದಲಾವಣೆ ಆಗಬೇಕು. ಇದು ಮುಂಚೆಯಿಂದನೂ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದೇ. ನಾನು ಈ ಬ್ಲೇಮ್ ಗೇಮ್ ಮಾಡೋಕ್ಕೆ ಹೋದರೆ, ಕಳೆದ 10 ವರ್ಷಗಳಲ್ಲಿ BJPಯಿಂದ 4 ಜನ ಮುಖ್ಯಮಂತ್ರಿಗಳಾಗಿದ್ದರು, ಬೆಂಗಳೂರಿಗೆ ಏನು ಕೊಡುಗೆ ಕೊಡಲಿಲ್ಲ. ಕೇಂದ್ರ ಸರ್ಕಾರ 11 ವರ್ಷದ ಬೆಂಗಳೂರಿಗೆ ಅದಕ್ಕೆ ಸರ್ಕಾರ ಬರಲಿಲ್ಲ. ನಮ್ದು ಬಂತಲ್ಲ, ಏನ್ ಮಾಡಿದ್ರೆ ಕೊಡ್ತಾ ಇಲ್ಲ. ಸಬರ್ಬನ್ ರೈಲ್ ಅಂತ ಒಂದು ಯೋಜನೆ ಬಂತು. ಹೌದು, ಕೇಂದ್ರ ಸರ್ಕಾರ ಕೊಡ್ತು ದುಡ್ಡು 18,500 ಕೋಟಿ. ಅದು
ರಾಜ್ಯ ಸರ್ಕಾರ ಕೊಟ್ರೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 18,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹಾಕಿ 1 ಕೋಟಿ Follow up ಯಾರು ಮಾಡ್ಬೇಕು? ಸರ್ಕಾರ ಒಂದ್ಸಲಿ ಇಲ್ಲ, follow up ಮಾಡ್ಬೇಕು. ಒಂದ್ಸಲಿ ಇದಲ್ಲ, ಇದು ಒಂದ್ಸಲಿ ಇಲ್ಲ. 2011ರಿಂದ ನಾವೇನು ಸಬರ್ಬನ್ ರೈಲ್ ಬೇಕು ಅಂತ ನೋಡಿ, ಕೇಳಿದ್ವಿ. ನೋಡಿ, 3,500 ಕೋಟಿ ಮೇಲೆ ಅದನ್ನ ಕೊಟ್ಟಿದ್ದಾರೆ. ಆದ್ರೆ ಡೆವಲಪ್ಮೆಂಟ್ ಮಾಡಿಲ್ಲ, ಎಲ್ಲಿಂದ ಕೊಡ್ತಾರೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಆ ಟೈಮಲ್ಲಿ, ಅವರು ಅದನ್ನ ಆಯ್ತು ಅಂತ ಅಪ್ರೂವಲ್ ಮಾಡಿದ್ರು. 2014 ನಂತರ ಎಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಕೇಂದ್ರ ಸಚಿವರುಗಳು ಇಲ್ಲಿ ಯಾವ ರೀತಿಯ ಅದು ಹಣವನ್ನು ಬಿಡುಗಡೆನೂ ಮಾಡಿಲ್ಲ. ಇಲ್ಲಿವರೆಗೂ ಎಲ್ಲಾ ಬಜೆಟಲ್ಲೂ ಅದು ಹೇಳ್ತಾರೆ ಯಾವುದು ಇಷ್ಟೊಂದು ಯೋಜನೆ ಇದೆ ಕೊಡಬೇಕು ಅಂತ, ಯಾವ ಬಜೆಟ್ ಹಣ ಬಿಡುಗಡೆ ಮಾಡಿಲ್ಲ. ಇಲ್ಲ ಮಾಡಿಲ್ಲ ಬಿಡಿ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಅದನ್ನ ಇಂಪ್ರೂವ್ ಮಾಡಿ ಆಯ್ತು, ಬಿಡುಗಡೆ ಮಾಡಿದ್ರೆ ಹಣ ಬರಲಿ, ಅಭಿವೃದ್ಧಿ ಆಗಲಿ, ಜನ ಅದನ್ನು ಉಪಯೋಗಿಸಲಿ, ಅದು ನಮ್ಮ ಉದ್ದೇಶ. ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ವಿ. ಈ ಯಶವಂತಪುರದಿಂದ ದೇವನಹಳ್ಳಿಗೆ ಏರ್ಪೋರ್ಟ್ಗೆ ಹೋಗಿ ಪ್ರಯತ್ನ ಮಾಡಿದ್ವಿ, ಒಂದ್ಸಲಿ ಹೋಗಿದ್ವಿ. ಅದು ರೂಢಿ ಆಗಬೇಕು. ಆ ಥರ. ಎರಡನೇದು, ಈ ಮೆಟ್ರೋ ವಿಸ್ತರಣೆ ಆಗಬೇಕು. ಆನಂತರ ಈ ರಸ್ತೆಗಳ ಗುಣಮಟ್ಟ ಅಂದರೆ ನಾವು ಇದು ಆಗ್ತಿರಲ್ಲ, ಕಾಂಕ್ರೀಟ್ ವೈಟ್ ಟಾಪಿಂಗ್ ಆಗ್ತಿರಲ್ಲ, ಅದು ಜಾಸ್ತಿ ಮಾಡಬೇಕಾಗತ್ತೆ. ಇಲ್ಲಾಂದರೆ 20 ವರ್ಷ 30 ವರ್ಷ ಒಂದು ಇದ್ದು ಫಿಕ್ಸ್ ಆಗಿದ್ರೆ, ಇಲ್ಲಾಂದ್ರೆ ಇದು ಇಂಥ ಟಾರ್ ಹಾಕಿದ್ರು ವರ್ಷಕ್ಕೆ ಮಳೆ ಬಂದಾಗ ಹೋಯ್ತು, ದೊಡ್ಡ ವೆಹಿಕಲ್ಗಳು ಹೋದರೆ ಕಿತ್ತೋಯ್ತು ಅನ್ನೋದಾದರೆ ಅದನ್ನು ಮತ್ತೆ ಚೆನ್ನಾಗಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ವೈಟ್ ಟಾಪಿಂಗ್ ಮಾಡಬೇಕು. ವೈಟ್ ಟಾಪಿಂಗ್ ಅನ್ನೋದು ಒಂದು 20 ವರ್ಷ. ಆದ್ರೆ ಒಂದು ಬಜೆಟ್ ಅರ್ಧ ಟರ್ಮ್ ಮುಗಿದೋದ ಮೇಲೂ ಕೂಡ ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಅರ್ಧ ಟರ್ಮ್ ಮುಗಿದೋಗತ್ತೆ. ಆಮೇಲೆ ಮತ್ತೆ ಚುನಾವಣೆ ಬರುತ್ತೆ. ಆಮೇಲೆ ಮತ್ತೆ ಅದೇ ಆಶ್ವಾಸನೆಗಳನ್ನ ನಂಬಿ ನಾವು ಇವ್ರಿಗೆ ಹಾಕ್ಬೇಕಾ ಇವ್ರಿಗೆ ಹಾಕ್ಬೇಕೋ, ಇವ್ರು ಸರಿ ಮಾಡಿಲ್ವಾ ಇವ್ರಿಗೆ ಹಾಕೋಣ, ಇವ್ರು ಸರಿ ಮಾಡಿಲ್ವಾ ಇವ್ರಿಗೆ ಹಾಕೋಣ, ಇವ್ರು ಬರ್ತಾರ ಇವ್ರದ್ದು ಅದೇ ಕತೆ, ಹಿಂಗಾಗುತ್ತೆ ಹೊರತು ಸಮಸ್ಯೆ ಮಾತ್ರ ಬಗೆಹರಿಯಲ್ಲ ಅಂತ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನ.